गुलबर्गा शहर के नागनली एरिया में 21 सितंबर को हुए कत्ल के मामले में गुलबर्गा पुलिस ने 6 आरोपियों को गिरफ्तार कर लिया है। सिटी पुलिस कमिश्नर ने बताया कि 18 साल के सुमित को 6 आरोपियों में से एक आरोपी वरुण कुमार ने अपने साथियों के साथ मिलकर सुमित को ऑटो में बिठाया और उसे नागनली के जंगल में ले गए। इनके बीच अनबन हुई और जिसके बाद बड़ी बेरहमी से तेजधार हथियार से सुमित पर हमला किया गया। सुमित जख्मी हालत में फरार हो गया और सुमित को हॉस्पिटल में भर्ती कराया गया। दूसरे दिन सुमित की हॉस्पिटल में ही मौत हो गई। सिटी पुलिस कमिश्नर डॉक्टर शरणप्पा आईपीएस, डीसीपी कनिका सिकरीवाल, डीसीपी प्रवीण नायक, एसीपी डीजी राजन्ना के आदेश पर यूनिवर्सिटी पीएस के सर्कल इंस्पेक्टर सुशील कुमार और उनकी टीम ने सुमित के कत्ल के मामले में वरुण कुमार, प्रज्वाल, सिद्धू जमादार, राजकुमार और उनके साथियों को गिरफ्तार कर लिया है। ये सभी 6 आरोपियों के खिलाफ यूनिवर्सिटी पीएस में केस दर्ज कर लिया गया और इन्हें जुडिशियल कस्टडी में भेज दिया गया। नमस्कार। ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಏನು ಒಂದು ಕೊಲೆ ಪ್ರಕರಣ ವರದಿಯಾಗಿತ್ತು, ಆ ಕೊಲೆ ಪ್ರಕರಣದಲ್ಲಿ 24 ಗಂಟೆಗಳೊಳಗಡೆ 6 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಎಸಿಪಿ ಸಬರ್ಬನ್ ರಾಜಣ್ಣ, ಇನ್ಸ್ಪೆಕ್ಟರ್ ಯೂನಿವರ್ಸಿಟಿ ಸುಶೀಲ್ ಮತ್ತು ಎಲ್ಲ ಅಧಿಕಾರಿ ಸಿಬ್ಬಂದಿಯವರ ತಂಡ ಯಶಸ್ವಿಯಾಗಿದೆ. ಇಲ್ಲಿವರೆಗೆ ಒಟ್ಟು 6 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ತಮಗೆಲ್ಲ ತಿಳಿದಿರುವ ಹಾಗೆ ಈ ಘಟನೆಗೆ ಮೂಲ ಕಾರಣ ಅಂತಂದರೆ, ಯಾರು ಮೃತ ಇದ್ದಾನೆ ಸುಮಿತ್, ಅವರ ಅಣ್ಣ ಸಚಿನ್, ಅವನು ಈ ಆರೋಪಿಗಳ ಕುಟುಂಬದ ಹುಡುಗಿ ಜೊತೆ ಒಂದು ಪ್ರೀತಿಯ ವಿಚಾರ ನಡೀತಾ ಇತ್ತು. ಅದೇ ಹಿನ್ನೆಲೆಯಲ್ಲಿ ಅವರಿಗೆ ಸುಮಾರು ತಿಂಗಳುಗಳಿಂದ ವರ್ಷಗಳಿಂದ ವಾದ ವಿವಾದ ಆಗ್ತಾ ಇತ್ತು. ಮತ್ತು ಮದುವೆಗೋಸ್ಕರ ಪ್ರಸ್ತಾವನೆಯನ್ನು ಕೂಡ ಆಗಾಗ ಮಾಡ್ತಾಯಿದ್ದರು. ಈ ದಿನವೂ ಕೂಡ ಮದುವೆಯ ಪ್ರಸ್ತಾವನೆ ಮಾಡಿದಾಗ ಅದು ಗಲಾಟೆ ಆಗಿದೆ ಎರಡೂ ಕುಟುಂಬಗಳ ನಡುವೆ. ಆ ಒಂದು ಸನ್ನಿವೇಶದಲ್ಲಿ ಇವನು ಹುಡುಗಿಯ ಅಣ್ಣ ವರುಣ್ ಅನ್ನೋನು ಚಾಕುವಿನಿಂದ ಇರಿದಿದ್ದಾನೆ. ಅದು ಆರಂಭದ ಹಂತದಲ್ಲಿ ಅಟೆಂಪ್ಟ್ ಟು ಮರ್ಡರ್ ಕೇಸನ್ನು ತೆಗೆದುಕೊಳ್ಳಲಾಗಿತ್ತು. ನಂತರ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಸುಮಿತ್ ಮೃತರಾಗಿದ್ದಾನೆ. ಈ ಒಂದು ಹಿನ್ನೆಲೆಯಲ್ಲಿ ಅದನ್ನು ಕೊಲೆ ಪ್ರಕರಣವನ್ನು ಸೆಕ್ಷನ್ಗಳನ್ನು ಆ್ಯಡ್ ಮಾಡಿಕೊಂಡು ಆರೋಪಿಗಳನ್ನು ಬಂಧಿಸಲಾಗಿದೆ. ಇದರಲ್ಲಿ ಬಂಧಿತರಾದವರ ಟೋಟಲ್ 6 ಜನ ಇದ್ದಾರೆ. ಅದರಲ್ಲಿ ಮೃತರ ಕುಟುಂಬದವರು ಆರೋಪಿಗಳ ಕುಟುಂಬದವರು 4 ಜನ ಇದ್ದಾರೆ. ಮತ್ತು ಏನು ವರುಣ್ ಇದ್ದಾನೆ ಅವನ 2 ಜನ ಸ್ನೇಹಿತರು ಕೂಡ ಇದರಲ್ಲಿ ಬಂಧಿತರಾಗಿದ್ದಾರೆ, ಸಿದ್ದು ಮತ್ತು ಪ್ರಜ್ವಲ್ ಅಂತ. ಇನ್ನೂ 2 ಜನ ಆರೋಪಿಗಳಿಗೆ ನಾವು ಬಂಧನ ಮಾಡಲಿಕ್ಕೆ ಬಲೆಯನ್ನು ಬೀಸಿದ್ದೀವಿ. ಈ ಆರೋಪಿಗಳ ಹಿನ್ನೆಲೆಯನ್ನು ತಾವು ನೋಡಿದರೆ, ಏನು ಮೇನ್ ಆರೋಪಿ ಇದ್ದಾನೆ ವರುಣ್, ಅವನು ಆಟೋ ಡ್ರೈವರ್ ಇದ್ದಾನೆ. ಮತ್ತು ಇವನಿಗೆ ಸಹಾಯ ಮಾಡಲಿಕ್ಕೆ ಬಂದ ಸಿದ್ದು ಅಲಿಯಾಸ್ ಸಿದ್ದರಾಮ್ ಅಂತ, ಅವನು ಒಂದು ನಾಗೇನಹಳ್ಳಿಯಲ್ಲಿ ಒಂದು ಪಾನ್ ಶಾಪ್ ಇದೆ. ಉಳಿದ ಆರೋಪಿಗಳು ಎಲ್ಲ ಈ ಸ್ಥಳೀಯರಿದ್ದಾರೆ ಮತ್ತು ಲೇಬರ್ ಕೂಲಿ ಕೆಲಸ ಮಾಡುವಂಥವ್ರು ಇದ್ದಾರೆ. ಹೌದು, ಅವರು ಮೂಲತಃ ಇವರೆಲ್ಲ ವಾಸ ಮಾಡ್ತಾ ಇರೋದು, ಹುಡುಗನ ಕುಟುಂಬದವರು ಬಾಂಬೆಯಲ್ಲಿದ್ದಾರೆ. ಅಲ್ಲಿ ಓದೋದು ಮತ್ತು ಕೂಲಿ ಕೆಲಸನ ಮಾಡ್ತಾರೆ ಈ ಹುಡುಗ ಅಣ್ಣ ತಮ್ಮದಿರು. ಈ ಮದುವೆ ವಿಚಾರಕ್ಕೆ ಚರ್ಚೆ ಮಾಡಲಿಕ್ಕೆ ಬಂದಿರ್ತಾರೆ. ಅದು ಅಕ್ಕಪಕ್ಕದವರು ಮತ್ತು ಸುಮಾರು ವರ್ಷಗಳಿಂದ ಸ್ಥಳೀಯರಿದ್ದಾರೆ, ಪರಿಚಯ ಇರುವಂಥ 2 ಕುಟುಂಬಗಳು. ಹೌದು, ಘಟನೆ ಆಗಬೇಕಾದ್ರೆ ಸಚಿನ್ ಇರಲಿಲ್ಲ. ಸೊ ಸಚಿನ್ ಆ ಘಟನೆ ಆಗಬೇಕಾದ್ರೆ ಇರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಸುಮಿತ್ ಅವ್ರ ತಾಯಿ ಜೊತೆ ಇದ್ದಿರ್ತಾನೆ, ಗಲಾಟೆ ಆಗುತ್ತೆ. ಆ ಗಲಾಟೆ ವಿಪರೀತಕ್ಕೆ ಹೋದ ತಕ್ಷಣ ಆಟೋದಲ್ಲಿ ಚಾಕು ಇರುತ್ತೆ, ಆ ಚಾಕು ತೆಗೆದುಕೊಂಡು ಇರಿತಾನೆ. ಒಂದೇ ಸ್ಟ್ಯಾಬ್ ಇರುವಂಥದ್ದು, ಬಟ್ ಇಟ್ ಹ್ಯಾಸ್ ಪಂಕ್ಚರ್ಡ್ ಇಸ್ ವೈಟಲ್ ಆರ್ಗನ್ಸ್. ಅದು ಚಿಕಿತ್ಸೆ ಫಲಕಾರಿಯಾಗದೆ ಅವನು ಮೃತನಾಗಿದ್ದಾನೆ. ಏನು ಹೇಳಿ? ಹೌದು, ಕೇಳಿಸ್ತಾ ಇಲ್ಲ. ಚರ್ಚೆ ಆಗಬೇಕಾಗಿದ್ರೆ ಗಲಾಟೆ ಆಗಿದೆ. ಈ ಏನು ಮದುವೆ ಪ್ರಸ್ತಾವನೆ ಆಗಬೇಕಾದ್ರೆ ಗಲಾಟೆ ಆಗಿದೆ. ಅದು ಮೊದಲೊಂದು ಸಲ ಗಲಾಟೆ ಆಗುತ್ತೆ, ನಂತರ ಅದು ವಾಗ್ವಾದಕ್ಕಾದ ತಕ್ಷಣ ಮತ್ತೆ ಚಾಕು ತೆಗೆದು ಇರಿತಾನೆ. ಮನೆ ಎದುರುಗಡೆ. ಮದುವೆ ಬೇರೆ ವಿಚಾರನೂ ಇರ್ಬೋದು, ಬಟ್ ಇವರು ನಮಗೆ ಹೇಳಿಕೆ ಕೊಟ್ಟಿದ್ದು ಮದುವೆ ವಿಚಾರನೂ ಚರ್ಚೆ ಮಾಡಬೇಕು ಅಂತ.
ಹಾಂ, ಈ ಏನು ಆರೋಪಿಗಳು ಬಂಧನ ಆಗಿದ್ದಾರೆ ಯಾರ ಮೇಲೂ ಹಳೆಯ ಪ್ರಕರಣಗಳಿಲ್ಲ. ಏನಾಗಿದೆ, ಅಲ್ಲಿ ಎರಡು ಕುಟುಂಬಗಳ ನಡುವೆ ಗಲಾಟೆ ಆಗಿದೆ, ಚರ್ಚೆ ಆಗಬೇಕಾದ್ರೆ ಗಲಾಟೆ ಆಗಿದೆ, ಹಲ್ಲೆ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಸ್ಟ್ಯಾಬ್ ಮಾಡಿದ್ದು ವರುಣ್. ಸೊ ಅವನ ಏನು ಈ ಕೃತ್ಯದಲ್ಲಿ ಯಾರ್ಯಾರ್ದು ಏನು ಭಾಗಿ ಇದೆ, ಅವರ ಏನು ರೋಲ್ ಇದೆ, ಅದರ ಪ್ರಕಾರ ನಾವು ಸೆಕ್ಷನ್ಗಳಲ್ಲಿ ಕ್ರಮ ಕೈಗೊಳ್ತೀವಿ. ಇಟ್ ಹ್ಯಾಪನ್ಡ್ ಆಲ್ಮೋಸ್ಟ್ ಫಾರ್ ಹಾಫ್ ಆನ್ ಅವರ್ ಅಂತಂದರೆ ಫಸ್ಟಿಗೆ ಮಾತಾಗಿದೆ, ಆವಾಗ ವಾದ ವಿವಾದ ಆಗಿದೆ. ಆಮೇಲೆ ಇವನು ವರುಣ್ ಹೋಗಿ ಅವ್ರ ಫ್ರೆಂಡ್ಸಿಗೆ ಕರ್ಕೊಂಡು ಹೋಗ್ತಾನೆ ಆಟೋದಲ್ಲಿ. ಸೊ ಮತ್ತೆ ಡಿಸ್ಕಷನ್ ಆಗಬೇಕಾದ್ರೆ ಗಲಾಟೆ ಆಗುತ್ತೆ. ಸ್ಪರ್ ಆಫ್ ಮೂಮೆಂಟ್. ಕೊಲೆ ಮಾಡಬೇಕಂತ ಇಂಟೆನ್ಷನ್ ಪ್ರಾಥಮಿಕ ಹಂತದಲ್ಲಿ ಇರಲಿಲ್ಲ, ಬಟ್ ಗಲಾಟೆ ಆಗಿದ್ದು ನಿಜ ಇದೆ. ಮದುವೆಗೆ ಒಪ್ಪಿಗೆ ಇರಲಿಲ್ಲ. ಬೇಸಿಕಲಿ ದೇರ್ ವಾಸ್ ಅಪೋಸಿಷನ್. ಅದು ಅವರು ಓಪನ್ ಆಗಿ ಹೇಳ್ತಾ ಇಲ್ಲ ಇನ್ನು. ಬೋತ್ ಸೇಮ್ ಕಮ್ಯುನಿಟಿ, ಎರಡು ಸೇಮ್, ಇಬ್ಬರು ಸೇಮ್ ಕಮ್ಯುನಿಟಿ. ಇಷ್ಟೇ ಜನ ಇದ್ದಿದ್ದು. ಹೊರಗೆ ಅದೇ ಊರ್ದವರು, ಸೇಮ್ ಅವನ ಸ್ನೇಹಿತರು. ನಾನು ಅದನ್ನು ಕೂಡ ಕೇಳಿದ್ದೀವಿ. ಈವನ್ ಏನು ಈ ಮೃತನಾಗಿದ್ದಾನೆ ಅವ್ರ ಕುಟುಂಬದವ್ರ ಜೊತೆನೂ ಮಾತಾಡಿದ್ದೀನಿ. ಈ ಮೊದಲು ಕೆಲವು ಸಲ ಇವರು ಈ ಪ್ರೀತಿಗೆ ಅವಾಗವಾಗ ಅಪೋಸಿಷನ್ ಇತ್ತು ಫ್ಯಾಮಿಲಿಯಲ್ಲಿ. ಅದ್ರ ಬಗ್ಗೆ ಏನಾದರೂ ಸ್ಟೇಷನ್ಗೆ ಹೋಗಿ ದೂರು ಕೊಟ್ಟಿದ್ದೀರಾ ಅಂತಲೂ ಕೇಳಿದ್ದೀವಿ. ಆ ರೀತಿ ಯಾವುದೂ ಅವರು ದೂರು ಕೊಟ್ಟಿಲ್ಲ. ಸ್ಥಳೀಯವಾಗಿ ಅವರು ಮಾತಾಡಿಕೊಂಡು ಬಗೆಹರಿಸ್ಕೊಂಡಿದ್ದಾರೆ. ಬಟ್ ಈ ಸಲ ಇಟ್ ವೆಂಟ್ ಔಟ್ ಆಫ್ ಹ್ಯಾಂಡ್. ವಾಟ್ ಯು ಪಾಯಿಂಟ್ ರೈಸ್ಡ್ ಪಾಯಿಂಟ್ ಈಸ್ ವ್ಯಾಲಿಡ್. ಫಸ್ಟ್ ಆಫ್ ಆಲ್, ಈ ಏನು ನಮ್ಮ ಸೇಫ್ಟಿ, ವೆದರ್ ಇಟ್ ಈಸ್ ರಿಲೇಟೆಡ್ ಟು ಹೌಸ್ ಬರ್ಗ್ಲರಿ ಆಯಿತು, ಮನೆಗಳತನ ಆಯಿತು, ವಾಹನ ಕಳ್ಳತನ ಆಯಿತು, ಅದ್ರ ಬಗ್ಗೆ ಈಗಾಗಲೇ ನಮ್ಮ ಅಧಿಕಾರಿಗಳನ್ನ ನಿರ್ದೇಶನ ಕೊಟ್ಟಿದ್ದೀನಿ. ತಮಗೆಲ್ಲ ತಿಳಿದಿರುವ ಹಾಗೆ ಕಳೆದ ಒಂದು ತಿಂಗಳು ಇಟ್ ವಾಸ್ ವೆರಿ ಟೈಟ್. ಪೊಲೀಸ್ ವಿ ವರ್ ಬ್ಯುಸಿ ವಿತ್ ಸೋ ಮೆನಿ ಈವೆಂಟ್ಸ್ ಇನ್ ಸಿಟಿ. ವಿಲ್ ಡೆಫಿನೆಟ್ಲಿ ಫೋಕಸ್. ಒಂದು ಪ್ರಿವೆನ್ಷನ್ ಅಂತಂದರೆ, ಪ್ರಿವೆನ್ಷನಿಗೆ ಸಾರ್ವಜನಿಕರ ಒಂದು ಸಹಭಾಗಿತ್ವನೂ ಬೇಕಾಗುತ್ತೆ. ಮಿನಿಮಮ್ ಕೆಲವು ಸೇಫ್ಟಿ ಮೆಜರ್ಸ್ ತೆಗೆದುಕೊಳ್ಬೇಕಾಗುತ್ತೆ ಅವರು. ಈ ಕೆಲವು ಕಡೆ ಈಗ ಉದಾಹರಣೆ ತಾವೆಲ್ಲ ನೋಡ್ತಾ ಇದ್ದೀರಿ, ಕಣ್ಣಿ ಮಾರ್ಕೆಟಲ್ಲಿ ಕೆಲವು ಮೆಜರ್ಸ್ಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಒಂದು ಸೇಫ್ಟಿ ಆ್ಯಂಗಲ್, ಇನ್ನೊಂದು ಸಂಚಾರ, ಒಂದು ಪಾರ್ಕಿಂಗ್ ಆ್ಯಂಗಲಲ್ಲಿನೂ ಕೂಡ ಅಲ್ಲಿ ಮೆಜರ್ಸ್ ತೆಗೆದುಕೊಳ್ತಾ ಇದ್ದೀವಿ. ಮೋಸ್ಟ್ಲಿ ದಿಸ್ ವೀಕ್ ವಿ ವಿಲ್ ಸ್ಟ್ರೀಮ್ ಲೈನ್ ದ್ಯಾಟ್. ಒನ್ ಬೈ ಒನ್ ವಿ ಆರ್ ಟೇಕಿಂಗ್ ಇಟ್ ಆನ್ ಪ್ರಯಾರಿಟಿ. ಈಗ ಕಣ್ಣಿ ಮಾರ್ಕೆಟಲ್ಲಿನೂ ವೆಹಿಕಲ್ ಥೆಫ್ಟ್ ಭಾಳ ಆಗ್ತಾಯಿತ್ತು. ನಾವು ಇಫ್ ಯು ಸಿ ಲಾಸ್ಟ್ 15 days 20 days ನಂಬರ್ ಹ್ಯಾಸ್ ಕಮ್ ಡೌನ್ ಸಿಗ್ನಿಫಿಕೆಂಟ್ಲಿ. ಅದೇ ರೀತಿ ಕೆಲವು ಫೋಕಸ್ಡ್ ಎಫರ್ಟ್ಸ್ಗಳನ್ನು ನಾವು ಮಾಡ್ತಾ ಇದ್ದೀವಿ. ಈಗ ತಾವು ಹೇಳಿದ ಪಾಯಿಂಟ್ಸ್ಗಳನ್ನು ಕೂಡ ನಾವು ಕ್ರಮ ಕೈಗೊಳ್ತೀವಿ. ಸಿಬ್ಬಂದಿ ಕೊರತೆ ಇಟ್ ಈಸ್ ಅಕ್ರಾಸ್ ಸಿಟಿ ಇದೆ. ನಮ್ಮ ವಿಶ್ವಸಂಸ್ಥೆ ಪ್ರಕಾರ ಪ್ರತಿ 1 ಲಕ್ಷಕ್ಕೆ ಎಷ್ಟು ಜನ ಪೊಲೀಸ್ ಇರಬೇಕಂತಿದೆ? ಎವರೇಜ್ 250 ಪೊಲೀಸ್ ಇರಬೇಕಂತಿದೆ. ಪ್ರತಿ 1 ಲಕ್ಷ ಜನಸಂಖ್ಯೆಗೆ 250 ಜನ ಅಧಿಕಾರಿ ಸಿಬ್ಬಂದಿ ಇರಬೇಕಂತಿದೆ. ನಮ್ಮ ರಾಜ್ಯ ಎವರೇಜ್ ಅರೌಂಡ್ 110 ಇದೆ. ಸೊ ವಿ ಆರ್ ಫಂಕ್ಷನಿಂಗ್ ವಿತ್ at present itself at less than 50% of ideal strength. ಸೊ ಏನು ನಮ್ಮ ಹತ್ರ ಅಧಿಕಾರಿಗಳು ಇದ್ದಾರೆ, ನಮ್ಮ ಹತ್ರ ಇರುವ ರಿಸೋರ್ಸಸ್, ಅದನ್ನು ಎಷ್ಟು ಎಫೆಕ್ಟಿವ್ ಆಗಿ, ಎಷ್ಟು ಪರಿಣಾಮಕಾರಿಯಾಗಿ ನಾವು ಬಳಸಬೇಕಂತ ಯೋಚನೆ ಮಾಡಿ ವಿ ವಿಲ್ ವರ್ಕ್ ಇನ್ ದಟ್ ಡೈರೆಕ್ಷನ್.